ಆರ್ತಿ ತಟ್ಟೆ ಬಿದ್ದಿದ್ದನ್ನ ನೀವು ಇಷ್ಟು ಆರಾಮಾಗಿ ತಗೊಂಬಿಟ್ರಾ? ಅಲ್ದೆ ಮತ್ತೆ ಹಾಸ್ನಿ ಅದಕ್ಕೆ ಹತ್ರ ಹೋಗಿ ಯಾಕೆ ಹೀಗೆ ಮಾಡಿದ್ರಿ ಅಂತ ಪ್ರಶ್ನೆ ಮಾಡ್ಬೇಕಾ? ಭಯ ಪಡ್ತಿದ್ಲು ಅಕ್ಕ. ನಿನಗೂನು ದೃಷ್ಟಿ ತೆಗೆಯೋದಕ್ಕೆ ಬರಲ್ವಾ ಮಾಮ್ ಅಂತ ಪ್ರಶ್ನೆ ಮಾಡಿದ್ರೆ ಬೇಜಾರ್ ಮಾಡ್ಕೋತಾರೆ ಅತ್ತೆ. ಯಾರೂ ಫೀಲ್ ಆಗ್ಬಾರ್ದು ಅಂತ ವಿಕ್ರಾಂತ್ ಆರ್ತಿ ತಟ್ಟೆನ ಹಿಡ್ಕೊಂಡ್ರು ಪ್ರಯೋಜನನೇ ಇಲ್ಲದೆ ಹೋಯ್ತು. ಇಷ್ಟಕ್ಕೂ ಅಲ್ಲಿ ಆಕ್ಸಿಜನ್ನೇ ಇಲ್ಲದೆ ಇರೋ ರೀತಿಲಿ ಆರೋಯ್ತು. ಯಾಕೆ ಹೀಗೆಲ್ಲ ಆಯ್ತು ಅಂತ ನನ್ ಮನ್ಸಲ್ಲಿ ಯೋಚನೆ ಮಾಡ್ತಾನೆ ಇದ್ದೀನಿ, ಆದ್ರೆ ಅರ್ಥನೇ ಆಗ್ತಿಲ್ಲ. ಇದರಲ್ಲಿ ಯೋಚನೆ ಮಾಡಬೇಕಾಗಿರೋದು ಏನಿದೆ? ಎಲ್ಲರೂ ಹೇಳ್ದಾಗೆ ದೃಷ್ಟಿ ಅನ್ಕೋಬೇಕು, ಬಟ್ ನಾವು ಆ ದೃಷ್ಟಿನ ಹೇಗೆ ಹೋಗಿಸ್ಬೇಕು ಅಂತ ನೋಡ್ಬೇಕು. ನನಗೆ ದೃಷ್ಟಿ ತಾಗಿ ಜ್ವರ ಬಂದ್ರೂ ಪರವಾಗಿಲ್ಲ, ಆದ್ರೆ ನಿಮಗ್ ಮಾತ್ರ ಒಂದ್ ಸೊಳ್ಳೆ ಕೂಡ ಕಚ್ಚಬಾರ್ದು. ಈ ತರ ಚಿಕ್ಕ ಚಿಕ್ಕ ಸ್ಯಾಕ್ರಿಫೈಸಸ್ ಮಾಡಿನೇ ನೀವು ಹೆಂಗ್ಸರಲ್ಲ ಗ್ರೇಟ್ ಅಂತ ಅನ್ಸ್ಕೊಳ್ಳೋಕೆ ರೆಡಿ ಆಗ್ಬಿಡ್ತೀರಾ. ಎಷ್ಟು ಈಸಿ ಅಲ್ವಾ? ಕೇಳಕ್ಕೆ ಹಾಗನ್ಸುತ್ತೆ. ಜವಾಬ್ದಾರಿ ಹೊರ್ತಿರ್ಬೇಕಾದ್ರೆ ಆ ಕಷ್ಟ ಏನು ಅನ್ನೋದು ಅರ್ಥ ಆಗುತ್ತೆ ಯಜಮಾನ್ರೆ. ನಾನು ಕ್ಯಾಶುಯಲ್ ಆಗಿ ಹೇಳಿದೆ, ನೀನ್ ಯಾಕೆ ಸೀರಿಯಸ್ ಆಗಿ ತಗೋತಾ ಇದೀಯಾ? ಹೆಂಡತಿ ನಗ್ನಗ್ತಾ ಹೇಳಿದ್ರೆ ಗಂಡ ಆ ಮಾತನ್ನ ಲೈಟ್ ಆಗಿ ತಗೋತಾನೆ ಅಂತ ಹಾಗೆ ಹೇಳ್ದೆ. ನೀನು ಕೂಡ ಆಟ ಆಡಿಸ್ತಿದ್ಯಾ ಅಂತಾಯ್ತು. ನೀವ್ ಹೇಗಿದ್ದೀರೋ ನಾನು ಹಾಗೆ ಇರ್ಬೇಕಲ್ವಾ? ಇನ್ನೂ ಚೆನ್ನಾಗಿರ್ಬೇಕು ನಾನಿ. ಬರೀ ಇವಾಗ್ಲೇ ಅಲ್ಲ, ಫ್ಯೂಚರಲ್ಲೂ ಕೂಡ ನಾನಿದ್ರು ಇಲ್ಲದೆ ಇದ್ರು ನೀನಂತೂ ಇದೇ ರೀತಿಯಲ್ಲಿ ಯಾವಾಗಲೂ ಆತ್ಮವಿಶ್ವಾಸದಿಂದ ಹೆಜ್ಜೆ ಮುಂದೆ ಇಡಬೇಕು ಅಂತ ಮನಸ್ಫೂರ್ತಿಯಿಂದ ಬಯಸ್ತಾ ಇದ್ದೀನಿ. ಇದ್ರು ಇಲ್ದೇ ಇದ್ರು ಅಂತ ಯಾಕೆ ಹೀಗೆಲ್ಲ ಹೇಳ್ತಿದ್ದೀರಾ? ನಿನಗಿಂತ ವಯಸ್ಸಲ್ಲಿ ನಾನು ದೊಡ್ಡವನಲ್ವಾ? ಯಜಮಾನ್ರೆ, ವಯಸ್ಸಿನ ವ್ಯತ್ಯಾಸ 4-5 ವರ್ಷಕ್ಕಿಂತ ಜಾಸ್ತಿ ಏನೂ ಇಲ್ಲ. ನೀವೇನೋ ಷಷ್ಠಿ ಪೂರ್ತಿ ವಯಸ್ಸಿಗೆ ಬಂದಂಗೆ, ನಾನು ಮದ್ವೆ ವಯಸ್ಸಿಗೆ ಬಂದಿರೋ ಹಂಗೆ ಮಾತಾಡ್ತಿದ್ದೀರಲ್ಲ. ನನ್ನ ಕಣ್ಣಿಗೆ ನೀನ್ ಹಾಗೆ ಕಾಣಿಸ್ತೀಯ. ಹಾಗಾದ್ರೆ ಇನ್ನೊಂದ್ಸಲ ತಾಳಿ ಕಟ್ಟಿಸ್ಕೋಬಹುದು ಅಂತಾಯ್ತು. ಬರೀ ಮದ್ವೆನಾ? ಸಾಕು ಸುಮ್ನಿರಿ.